1,00,000 ಫಲಾನುಭವಿ ಆಗಬೇಕಾಗಿತ್ತು. ಆದ್ರೆ ಈಗ ಏನ್ ಮಾಡ್ತಾನೆ ಸರ್ಕಾರ, ಒಬ್ಬ ಮನುಷ್ಯ 5,00,000 ಉದ್ಯೋಗ ಖಾತ್ರಿ ಒಳಗೆ ಒಂದು ಕೆಲಸವನ್ನು ಪಡಿಬಹುದು. 5,00,000 ಯಾವ ರೀತಿ ಅಂತಂದ್ರ, ನಿಮ್ಮ ದನಗಳ ಶೆಡ್ಗಳ ದನ ಶೆಡ್ ನಿರ್ಮಾಣ ಆಗಿರ್ಬೋದು, ಕುರಿ ಶೆಡ್ ನಿರ್ಮಾಣ ಆಗಿರ್ಬೋದು, ಕೋಳಿ ಶೆಡ್ಡು, ಹಂದಿ ಶೆಡ್ಡು, ಅದೇ ತರ ನಿಮ್ಮ ಹೊಲಗಳಿಗೆ ಬದುಗಳ ನಿರ್ಮಾಣ ಆಗಿರ್ಬೋದು. ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ನಿಮ್ಮ ಹೊಲದಾಗ ಏನಾದ್ರು ಹಣ್ಣು ಬೆಳ್ಕೋತೀವಿ ಅಂದ್ರ ಸಸಿನೂ ಕೊಡ್ತಾರ. ಅದನ್ನ ಇದನ್ನ ಮಾಡಕ್ಕೆ ಏನು ಅಂತ ನಿಮ್ಗೆ ಆಳಿನ ಪಗಾರನೂ ಕೊಡ್ತಾರ. ನೀವ ಹಣ್ಣು ಮಾರ್ಕೊಂಡು ನೀವ ಕೊಡ್ಬೋದು, ಮಾರ್ಕೆಟ್ ಬಂದು ನೀವ ಜೀವನ ಸಾಗಿಸ್ಬೋದು. ಹಣ್ಣು ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು, ಅರಣ್ಯ ಇಲಾಖೆಯಿಂದ ನಿಮ್ಮ ಹೊಲದಾಗ ಏನಾದ್ರು ಗಿಡ ಹಚ್ತೀವಿ ಅಂತಂದ್ರೆ ಫಾರ್ಮ್ ಫಂಡ್ ಅಂತ ಬರೋದು. ಬದುಗಳ ಸೈಡ್ ಜಲಾನಯನ ಇಲಾಖೆಯಿಂದ ಮತ್ತು ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ 3 ಇಲಾಖೆಯನ್ನು ಕೂಡ ನಿಮ್ಮ ಹೊಲಗಳೊಳಗ ಒಂದು ಅರಣ್ಯೀಕರಣ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನಂತಂದ್ರ, ನಿಮ್ದು ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳಿತೀವಿ ಅಂತಂದ್ರ, ಮೀನುಗಾರಿಕೆ ಇಲಾಖೆಯಿಂದ ಮೀನ ಸಾಕ್ತಂದ್ರ, ಜಲಾನಯನ ಇಲಾಖೆಯಿಂದ ಹಲವಾರು 9 ಅನುಷ್ಠಾನ ಇಲಾಖೆಗಳು ಬರ್ತಾವ. 9 ಅನುಷ್ಠಾನ ಇಲಾಖೆಗಳಲ್ಲಿ ಕೂಡ ನೀವು 5,00,000ವರೆಗೂ ತಗೋಬಹುದು. ಇವತ್ತಿನ ದಿವಸ ಏನಂತ ದನ ಶೆಡ್ಡಿಗೆ 17,000 ರೂಪಾಯಿ ಇತ್ತು ಸಾಮಾನ್ಯ ವರ್ಗಕ್ಕೆ. ಈಗ ಏನ್ ಮಾಡಿದಾರ, ಅದನ್ನೆಲ್ಲ ತೆಗೆದಕ್ಕೆ 47,000 ರೂಪಾಯಿ ಮಾಡಿದಾರ. 47,000 ರೂಪಾಯಿ ದನ ಶೆಡ್ಗಳು ಅದಾವ, ಕುರಿ ಶೆಡ್ 67,000 ರೂಪಾಯಿ. ಅದೇ ತರ ಕೋಳಿ ಶೆಡ್ಗಳು ಬರ್ತಾವ. ನಿಮ್ಮ ಹೊಲದಾಗ ನೀವೆಲ್ಲ ಕೆಲಸ ಮಾಡ್ಕೋತ ಉದ್ಯೋಗ